ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಈ ಊರಲ್ಲಿ ರಘು ಸರ್ ನೋಡಿ ಸಾಯಿಸ್ತಾರೆ. ಈಗ ನೋಡಿ ರಘು ಸರ್ ಸಾಯಿಸ್ತಾರಂತೆ. ಬೇಗ ಕರೀರಿ, ಕಸ ಗುಡಿಸ್ಬೇಕು. ಗಲೀಜ್ ಹಾಕದ್ ಬೇಡ ಒಳಗಡೆ. ಏನು ಗಲೀಜ್ ಹಾಕ್ತೀನಿ ಅನ್ಬಿಟ್ಟು ಮನೆ ತುಂಬಾಕರ. ಇಷ್ಟ್ರಲ್ಲೇ ಹೊಡಿತೀನಿ, ಬಿಡಲ್ಲ. ಇಷ್ಟ್ರಲ್ಲೇ ತಣ 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 ನೆಗಿಬೇಕು. ಕೊಟ್ರೆ ಹಂಗೆ ನೀವೆಲ್ಲ ಇಷ್ಟೊಂದು ಇದು ಮಾಡಿದ್ರೆ ನಾನು ಗುಡ್ಸುದೇ ನನ್ನ ಹೆಸರು ಬರೋ ಅದೇನಾರು ಆಗ್ಬಿಡ್ಲಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಗೊತ್ತಾಯ್ತದೆ. ನನಗಿಂತ ಜಾಸ್ತಿ ಈಗ ಹಂಗ ನಿಂಗೆ ಇಷ್ಟ ಇಲ್ಲ ಮಟನ್? ಹಂಗಾರೆ ಸತ್ತನೋ? ಇದಕ್ಕಿಂತ 30% ದೊಡ್ಡ ಮನೆ ಸತ್ತನೋ ಹಂಗಾರೆ. ಬಿಗ್ ಬಾಸ್ ರಘು ಅನ್ನೋ ಒಬ್ಬ ವ್ಯಕ್ತಿ ತನ್ನ ದೈತ್ಯ ಪ್ರತಿಭೆ. ಅವನ ಹೆಸರಲ್ಲಿ ಎಲ್ಲ ಗೊತ್ತು. ಆ ದೈತ್ಯ ನಾನು ಒಂದೇ ಸಲ ಮ್ಯಾಟ್ ನ ಒದ್ರು ಬಿಸಾಕ್ಬಿಡ್ತಾನೆ. ತೆಗಿ ಅನುಭವಗಳನ್ನ ಹಂಚ್ಕೋಬಹುದು ಅಂತ ಕೂತ್ಕೋ. ನೀನಂತೂ ಹಂಚ್ಕೋತಾ ಇಲ್ಲ. ಬುಕ್ಕ ಓದು ಕೊಟ್ಬಿಟ್ರೆ ಖುಷಿ. ಹುಡುಗೆ ಎಲ್ಲಿಲ್ಲದ ಖುಷಿ. ಜಿಗಿತಾಳೆ ಜಿಗಿತಾಳೆ. ನಮ್ಮ ಚೈತ್ರಕ್ಕೂ ಸ್ವ್ಯಾಗಲ್ ಓದಕ್ ಬಂದ ನಿನ್ಗೆ. ಒಟ್ಟಲ್ಲಿ ನಂಗೆ ನಿಂಗೆ ಯಾರು ನೆಮ್ಮದಿಯಾಗಿರೋದಕ್ಕೆ ಇಷ್ಟ ಇಲ್ಲ. 30% ಇಂದ 100% ಮಾಡ್ತಾರೆ. ರಘೋಣ ಮನೆ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಸ್ಪಂದನ ಈ ಪತ್ರ ಸರಿ, ನಾನು ನಂದೇ ಓದ್ತೀನಪ್ಪ. ನನ್ನ ವಾಯ್ಸ್ ಓದ್ತೀನಿ. ನನ್ನ ವಾಯ್ಸ್ ತೆಗಿತಾ ಇದ್ದೀನಿ. ನಾನು ನನ್ನ ನಾನೇ ಮಾಡ್ತಾ ಇದ್ದೀನಿ. ಮನೆಯ ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಸ್ಪಂದನ ಈ ಪತ್ರ ಓದಬೇಕು ಇದ್ದಾರೆ. ಮನೆಯ ಬೆಡ್ರೂಮ್ ಹೊರತುಪಡಿಸಿ ಎಲ್ಲೆಡೆ ಸೂರಜ್ ಒಂದ್ ಸ್ವಲ್ಪ ಮೆಣಸಿಗೆ ಕಟ್ ಮಾಡ್ಕೊಳ್ಳಿ. ನಿಗದಿಪಡಿಸಿದ ಕಾವಲಾವಕಾಶ ಶುಚಿಗೊಳಿಸಲಾಗಿದೆ. ಸದಸ್ಯರ ಹೆಸರನ್ನು ಬಿಗ್ ಬಾಸ್ ನನ್ನ ಸ್ನೇಹಿತ, ನನ್ನ ಪುಟ್ಟ ಲೋಕ ನೀನೇ. ಇಲ್ಲಿ ನೋಡಿ, ಎಲ್ಲ ಹೆಂಗ್ ತೊಳ್ದು ಬಿದ್ದೋಗಿರೋದು. ಈಗ ನೋಡಿ ಗಟ್ಟಿ ಮಾಡ್ತಾನೆ ನೋಡಿ. ಈಗ ನೋಡು ತೋರ್ಸ್ಬೇಕು. ನಾನೇನಾದ್ರು ಮಾಡ್ತದ ಈಗ ಬಿಡು. ನಾನು ಕಸ ಗುಡಿಸ್ತಾ ಹೋಗ್ತೀನಿ ಅಷ್ಟೇ. ಆಮೇಲೆ ಈಗ ನನ್ನ ಹೆಸರು ಬಂದ್ರೆ ವಾ ಭಯ ಇರ್ಬೇಕು. ಬೂಸ್ಕೊಳ್ಸ್ಕೊತಾ ಇದ್ದಿಲ್ಲ ಸತ್ತವರು. ಎಕ್ಸ್ಪ್ಲೇನ್ ಮಾಡಿರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್
ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದ್ರೆ ಏನು ಗೊತ್ತಾ? ಗಿಲ್ಲಿ 30 ಆಗ್ತಾ ಇದೆ ಕಣೋ. ಮತ್ತೆ ಇಲ್ಲ ಆಗಲ್ಲ, ಇದಕ್ಕೂ ಬರಲ್ಲ. ಇವಾಗ 26 ತಾನೆ, ಅದಕ್ಕೆ ಹೋಗ್ಬಿಟ್ಟು ನಾನು ಸಾಯಿಸ್ತೀನಿ ಅಂದಲ್ಲ. ಇನ್ನ 3 ವರ್ಷ. ನೋಡು ಯೂನಿಕ್ ವಾಯ್ಸ್. ಮನೆಯೆಲ್ಲ ಹೌದಾ? ನೋಡ್ತಿದ್ದಂಗೆ ಹಿಂಗ್ ನೋಡು. ನಾನು ನನ್ನ ಫ್ರೆಂಡ್ ಮಾಡ್ತೀನಪ್ಪ, ನೀನಲ್ಲ ಅದು. ಮನೆಯೆಲ್ಲ ಸದಸ್ಯರ ಸಮ್ಮುಖದಲ್ಲಿ